ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಗಜಪಡೆ ಗಾಂಭೀರ್ಯ ನೋಡೋದಕ್ಕೆ ಕೆಲವು ದಿನಗಳು ಬಾಕಿ ಇದೆ. ಆದರೆ ಈ ಹೊತ್ತಲ್ಲೇ ಕಾಡಿಂದ ನಾಡಿಗೆ ಬಂದಿದ್ದ ಆನೆಗಳ ಮಧ್ಯೆ ದೊಡ್ಡ ಕಾಳಗವೇ ನಡೆದು ಹೋಗಿದೆ. ಮದವೇರಿದ ಆನೆ ಮಾವುತನನ್ನ ಕೆಳಗೆ ಬೀಳಿಸಿ ಅಟ್ಟಹಾಸದ ದರ್ಶನ ಮಾಡಿದೆ. ಅತ್ತ ಗಜಪಡೆಯ ಕಾದಾಟ ಕಂಡು ಮೈಸೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಗಜಪಡೆಯ ಕಾದಾಟ, ಅರಮನೆ ಆವರಣದಲ್ಲೇ ಜೂಟಾಟ, ಮದವೇರಿದ ಆನೆಗಳ ಹೊಡೆದಾಟ, ಈ ದೃಶ್ಯಗಳು ಅಕ್ಷರಶಃ ಬೆಚ್ಚಿ ಬೀಳಿಸುವಂತಿವೆ. ನಾಡ ಹಬ್ಬ ದಸರೆಗೆ ಬಂದಿದ್ದ ಗಜಪಡೆ ನಡುವೆ ಗುದ್ದಾಟ, ಅರಮನೆ ಆವರಣದಲ್ಲಿ ಮದವೇರಿದ ಆನೆಗಳ ಜೂಟಾಟ. ಈ ಸೀನ್ ನೋಡಿ. ಮೈಸೂರಿನ ಅರಮನೆ ಮೈದಾನದ ಆವರಣದಲ್ಲಿ ಹೇಗೆ ಎರಡು ಆನೆಗಳು ಕಾಳಗಕ್ಕಿಳಿದಿವೆ ಅನ್ನೋದನ್ನ, ಅಷ್ಟಕ್ಕೂ ಮುಂದೆ ಹೋಗ್ತಾ ಇದೆಯಲ್ಲ ಅದು ಕಂಜನ್ನಾನೆ, ಹಿಂದೆ ಇರೋದು ಧನಂಜಯ. ಇಬ್ಬರು ದಸರಾ ಹಬ್ಬಕ್ಕೆ ಅಂತ ಕಾಡ್ನಿಂದ ಮೈಸೂರಿಗೆ ಬಂದವರು. ದಸರಾ ಹಬ್ಬಕ್ಕೆ ಬಂದಿದ್ದ ಆನೆಗಳಿಗೆ ಅರಮನೆ ಆವರಣದಲ್ಲಿ ತಾಲೀಮು ನಡೆಸಲಾಗ್ತಾ ಇತ್ತು. ಇನ್ನು ರಾತ್ರಿ ಊಟದ ಸಮಯದಲ್ಲಿ ಏಕಾಏಕಿ ಎರಡು ಆನೆಗಳಿಗೂ ಗಲಾಟೆ ಶುರುವಾಗ್ಬಿಟ್ಟಿದೆ. ಪರಿಣಾಮ ಮದವೇರಿದ ಕಂಜನ್ನಾನೆ ಮಾವುತನನ್ನ ಕೆಳಗೆ ಬೀಳಿಸಿ ಅರಮನೆ ಆವರಣದಲ್ಲಿರುವ ಜಯಮಾರ್ತಾಂಡ ದ್ವಾರಕ್ಕೆ ಓಡೋಡಿ ಬಂದಿದೆ. ಅತ್ತ ಕಂಜನ್ನಾನೆ ಹಿಂದೆಯೇ ಧನಂಜಯ ಆನೆಯು ಹಿಂಬಾಲಿಸಿಕೊಂಡು ಬಂದಿದೆ. ಓಡೋಡಿ ಬಂದ ಕಂಜನ್ನಾನೆ ಮುಂದಿದ್ದ ಬ್ಯಾರಿಕೇಡ್ನ ತಳ್ಳಿ ಅಟ್ಟಹಾಸ ಮೆರೆದಿದೆ. ಪರಿಣಾಮ ಸುತ್ತ ಇದ್ದ ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗ್ಬಿಟ್ಟಿತ್ತು. ಆನೆ ಬರ್ತಾ ಇದ್ದಂತೆ ಅಲ್ಲೇ ಇದ್ದ ಜನರು ಭಯ ಬಿದ್ದು ದಿಕ್ಕಾಪಾಲಾಗಿ ಓಡ್ ಹೋದ್ರು. ಸದ್ಯ ತಕ್ಷಣ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವೇ ತಪ್ಪಿತ್ತು. ಅರಮನೆ ಆವರಣದಲ್ಲಿ ಅಟ್ಟಹಾಸ ಮೆರಿತಾ ಇದ್ದ ಗಜಪಡೆಗಳನ್ನ ಕೆಲವೇ ನಿಮಿಷಗಳಲ್ಲಿ ವಾಪಸ್ ಕರ್ಕೊಂಡು ಹೋದ್ರು. ಅತ್ತ ಆನೆಗಳ ಕಾದಾಟದ ಬಗ್ಗೆ ಮಾತನಾಡಿರುವ ಹಿರಿಯ ಅರಣ್ಯಾಧಿಕಾರಿ ಪ್ರಭುಗೌಡ, ಊಟದ ಸಮಯದಲ್ಲಿ ಆನೆಗಳ ಕಿತ್ತಾಟ ಶುರುವಾಯಿತು. ಕಂಜನ್ ಓಡಿ ಹೋದ, ಅಷ್ಟರಲ್ಲಿ ಸಿಬ್ಬಂದಿ ನಿಯಂತ್ರಣ ಮಾಡಿದ್ರು ಅಂತ ಹೇಳಿದ್ದಾರೆ. ಸುಮಾರು ಒಂದು 7:30 7:45ಗೆ ಅಲ್ಲಿ ಸಮಯದಲ್ಲಿ ಧನಂಜಯ ಮತ್ತು ಕಂಜಾನೆ ಮಧ್ಯೆ ಕಿತ್ತಾಟ ಸ್ಟಾರ್ಟ್ ಆಗಿರುತ್ತೆ. ಅದು ಊಟದ ಸಮಯದಲ್ಲಿ ಧನಂಜಯಗೆ ಊಟ ಮಾಡಿಸೋ ಸಮಯದಲ್ಲಿ ಕಂಜನ್ನು ಹಿಂದ್ಗಡೆ ಪಾಸ್ ಆಗ್ತಾ ಇರ್ತಾರೆ, ಅವನಿಗೂ ಊಟ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸಡನ್ನಾಗಿ ಧನಂಜಯ ಟರ್ನ್ ಆಗಿಬಿಟ್ಟು ಕಂಜನ್ ಮೇಲೆ ಕಿತ್ತಾಟಕ್ಕೆ ಬೀಳ್ತಾರೆ. ಕಂಜನ್ ಆನೆ ಮುಂದ್ಗಡೆ ಹೋಗುತ್ತೆ, ಧನಂಜಯ ಹಿಂದ್ಗಡೆ. ಕಂಜನ್ ಆನೆ ಮೇಲೆ ಇರುವಂಥ ಇವನು ಕಾವಾಡಿ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದಾಗ ಕೆಳಗಡೆ ಜಿಗಿತಾನೆ, ಅವನು ಆ್ಯಕ್ಚುಲಿ ಜಂಪ್ ಮಾಡ್ತಾನೆ. ಇದಕ್ಕೆ ಅವನು ಕುತ್ಕೊಳ್ಳೋಕ್ಕಾಗಲ್ಲ ಹೋಗೋ ರಬ್ಸಕ್ಕೆ. ಹಾಗಾಗಿ ಧನಂಜಯ ಮೇಲಿಂತ ಕಾವಾಡಿ ಮೇನ್ ರೋಡ್ ತಲುಪುವಷ್ಟರಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ವಾಪಸ್ ತರ್ತಾನೆ. ಸದ್ಯ ಆನೆಗಳು ಕೋಡಿ ಸೋಮೇಶ್ವರ ದೇವಸ್ಥಾನ ಸಮೀಪ ವಿಶ್ರಾಂತಿ ಪಡಿತಾ ಇವೆ. ಮಾವುತ ಕಾವಾಡಿಗಳ ಚಾಣಾಕ್ಷತನದಿಂದ ಭಾರಿ ಅನಾಹುತವೇ ತಪ್ಪಿದ್ದು ನಿಟ್ಟಿಸಿರು ಬಿಡುವಂತಾಯ್ತು. ಏನೇ ಹೇಳಿ, ಆನೆ ನಡೆದಿದ್ದೇ ದಾರಿ. ಗಾಂಭೀರ್ಯಕ್ಕೆ ಮತ್ತೊಂದು ಹೆಸರೇ ಗಜರಾಜ. ಆದ್ರೆ ಒಮ್ಮೊಮ್ಮೆ ಆನೆಗೆ ತನ್ನ ಶಕ್ತಿಯ ಅರಿವಾದ್ರೆ ನಡೆಯೋದೇ ಮಹಾಕಾಳಗ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿಯಾಗಿದ್ದಂತೂ ಸುಳ್ಳಲ್ಲ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.